ಬೀಳ್ಕೊಡುಗೆ ಸಮಾರಂಭ ಒಂಥರ ಸುಸ್ತಾಗ್ತೈತೆ, ಒಂಥರ ಜೋಡ್ತೈತೆ. ನಾವು ಯೂಟ್ಯೂಬಲ್ಲಿ ಪ್ಲೇ ಆಗಿರ್ತೀವಿ. ಇವರೇನೆ ಯಾಕೋ ಮಚ್ಚ ಡಲ್ ಆಗಿದೆಯಾ? ನಾನು ನೋಡಿದೆ ಅದೇ ಮಹಿಳೆಯರ್ದ ಅಂತ. ಟಿಕೆಟ್ ತಗೊಳ್ಳಿ ನವೀನ್. ಚೌಟ್ರಿ ಲೊಕೇಶನ್ ಫ್ಯಾಮಿಲಿ ಶನಾಯ ಚೌಟ್ರಿ ಹಾಲ್. ಕೆಲಸ ಎಲ್ಲ ಹೋಗಿಲ್ವಾ? ಮನು ಅಂತ ಇವನು ಪತಾನ್ ಅಂತ ಕೂಲಿಗೆ ಹೋಗಿ ಮನು ಅನ್ನೋ ಹೆಸರೇ ಬರ್ತಾ ಹೋಯ್ತಾ. ಇವರೇ ನಮ್ಮ ಫ್ರೆಂಡು ಭಾರ್ಗವ್ ಅಂತ. ಇವ್ರ ತಂಗಿ ಮದುವೆಗೆ ಬಂದಿರೋದು ನಾವು. ಯಾಕೆ ಎಷ್ಟು ಮಾಡ್ತಾ ಇದ್ದಿಲ್ಲ ಇಲ್ಲಿ? ನಗ್ನಗ್ತಾ ಹೋಗಮ್ಮ. ಬಾಯ್ ಮೋನ. ವಿಡಿಯೋ ಇಲ್ಲ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡ್ತೀನಿ. ಓಕೆ ಬಾಯ್ ನಾಗು ಸ್ಟಾರ್ಟ್. ಸದ್ಯಕ್ಕೆ ಇಲ್ಲಿ ರೀಚ್ ಆಗಿಲ್ಲ ಅಂದರೆ ಬುಕ್ಕಿಂಗ್ ಆಗಿದ್ರೆ ಡೈರೆಕ್ಟ್ ಎಂಟ್ರಿ. ಬೆಳಗ್ಗೆ ಒಂದು 5 ಗಂಟೆ 4 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಉಡುಪಿಗೆ. ಉಡುಪಿಲಿ ಮದುವೆ ಒಂದು 12 ಗಂಟೆ ಮುಗಿಸ್ಕೊಂಡು ಮತ್ತೆ ಒಂದು 4 ಗಂಟೆ 3 ಗಂಟೆಗೆ ಮಲ್ಪೆ ಬೀಚ್ ಹೋಗಿ ಮಲ್ಪೆ ಬೀಚಿಂದ ನಾಳೆ ನೈಟು ಧರ್ಮಸ್ಥಳ ಹೋಗೋ ಪ್ಲ್ಯಾನ್ ಇದೆ. ಬೆಳಗ್ಗೆ ಎದ್ದು ಬೀಚ್ ಕಡೆ ಬಂದ್ವಿ. ಉಡುಪಿಯಲ್ಲಿ ಇದ್ವಿ ಪ್ರೆಸೆಂಟು ಮಲ್ಪೆ ಬೀಚಲ್ಲಿ. ಮಲ್ಪೆ ಬೀಚಿಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರೂಮ್ ಹತ್ರ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಯಿದ್ದೀವಿ. ಅದೇ ಮದುವೆ ಇದೆ ಅಂತ ಹೇಳಿದ್ನಲ್ಲ, ಸೊ ಆ ಮದುವೆಗೆ ಹೋಗ್ಬೇಕೀಗ. ಈಗ ಸದ್ಯಕ್ಕೆ ಒಂದು ಮಲ್ಪೆ ಬೀಚಿಂದ ಒಂದು 2 ಕಿಲೋಮೀಟರ್ಸ್ ವಾಕ್ ಹೋಗಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವಿನ್ನೂ ಅಷ್ಟು ದೂರ ಹೋಗಬೇಕು, ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಹೋಗಬೇಕು. ತಿರ್ಗಾ ರಿಟರ್ನ್ ಇಲ್ಲಿವರೆಗೂ ಆ ಕಡೆ ಕಾರ್ನರ್ವರೆಗೂ ನಡ್ಕೊಂಡು ಹೋಗಿದ್ವಿ. ಆಟ ಆಡ್ತಾ ವೀಡಿಯೋ ಮಾಡೋದೇ ಮರ್ತುಬಿಟ್ಟಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇವಾಗ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೆನ್ನೆ ಮೆಟ್ರೋಯಿಂದ ಮೆಜೆಸ್ಟಿಕ್ಕಿಂದ ಟ್ರೈನ್ ಹತ್ಕೊಂಡು ಉಡುಪಿಗೆ ಬಂದು ಮಾರ್ನಿಂಗು 4:30ಗೆ ರೀಚ್ ಆಗಿ ರೂಮ್ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬೀಚ್ ಹತ್ರ ಬಂದ್ವಿ. ಸೊ ಗೇಮ್ಸ್ ಆಡಿ ಸುಸ್ತಾಗ್ಬಿಟ್ಟೈತೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಮ್ಯಾರೇಡ್ಗೆ ಹೋಗ್ಬೇಕು. ಪ್ರೆಸೆಂಟು ಲೋಕಲ್ ಬಸ್ ಹತ್ತಿದ್ದೀವಿ. ಎಲ್ಲ ಹುಡುಗರೆಲ್ಲ ಹತ್ತಿದ್ದೀವಿ. ಒಳ್ಳೆ ಎಂಜಾಯ್ಮೆಂಟ್ ಇದೆ ಬಸ್ಸಲ್ಲಿ ನೋಡಿ. ಎಲ್ಲ ಫ್ರೆಂಡ್ಸಲ್ಲಿ ಇವ್ರು ನಮ್ಮೋದು ವಿನೋದವರು. ಹಾಯ್. ಬಸ್ಸಲ್ಲಿ ನೋಡಿ ಎಂತೆಂತ ಹಾಡು ಹಾಕಿದ್ದಾರೆ. ಬಸ್ಸಲ್ಲಿ ನೋಡಿ ಎಂತೆಂತ ಹಾಡು ಹಾಕಿದ್ದಾರೆ. ಲೋಕಲ್ ಬಸ್ಸೇ ಒಂಥರ ಒಳ್ಳೆ ಫೀಲ್ ಕೊಡ್ತಿದೆ. ನಾವು ಯೂಟ್ಯೂಬಲ್ಲಿ ಪ್ಲೇ ಆಗಿರ್ತೀವಿ. ಈ ಕಡೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಲೋಕಲ್ ಬಸ್ಸು ಒಳ್ಳೆ ಫೀಲ್ ಇದೆ. ಕಂಡಕ್ಟರ್ ಇವರೇನೆ. ನಾವು ಇಳಿತಿದ್ದೇವೆ. ಸ್ಟಾಪ್ ಬಂದಿದ್ಯಂತೆ, ತಿಳ್ಕೊತಾ ಇದ್ದೀವಿ. ಕರಾವಳಿ ಬೈಪಾಸ್ ಬಸ್ ರೆಡಿ ಇದೆ ಇಲ್ಲಿ. ಬ್ರಹ್ಮಾವರ ಅಣ್ಣ. ಯಾಕೋ ಮಚ್ಚ ಡಲ್ ಆಗಿದೆಯಾ? ನಾನು ನೋಡಿದೆ ಅದೇ ಮಹಿಳೆಯರ್ದ ಅಂತ. ಹತ್ತಿದ್ದೀರಿ, ಹೋಗ್ತಾ ಇದ್ದೀರಿ. ಕರಾವಳಿ ಹೈವೇ ಆ ಸೈಡ ಮಚ್ಚ? ಈ ಸೈಡ್ ಇದೆ ಕರಾವಳಿ ಹೈವೇ. ಟಿಕೆಟ್ ತಗೊಳ್ಳಿ ನವೀನ್. ಬ್ರಹ್ಮಾವರ ಬಂದು ಇಳಿದಿದ್ದೀವಿ.
ಇವಾಗ ಚೌಟ್ರಿಗೆ ಹೋಗ್ಬೇಕು. ಚೌಟ್ರಿಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಚೌಟ್ರಿ ಲೊಕೇಶನ್ ಫ್ಯಾಮಿಲಿ ಶನಾಯ. ಚೌಟ್ರಿ ಲೊಕೇಶನ್ ಫ್ಯಾಮಿಲಿ ಶನಾಯ. ಚೌಟ್ರಿ ಹಾಲ್. ಬೆಳಗ್ಗೆ ನಾಷ್ಟ ಮಾಡಿಲ್ಲ ಅಂತ ಸೈಕ್ ಆಗಿಬಿಟ್ಟಿದ್ದಾರೆ. ಟಿಫನ್ ಮಾಡ್ಕೊತೀವಿ. ಕುಂದಾಪುರ ಸ್ಪೆಷಲ್ ಪಾವ್ ತಿಂತಾ ಇದ್ದಾನೆ. ಪಲಾವ್ ಸ್ಪೆಷಲ್ ಪಲಾವ್, ಇಡ್ಲಿ ವಡೆ. ನಾರ್ಮಲ್ ಇಡ್ಲಿ ವಡೆ. ನಾರ್ಮಲ್ ಅಲ್ಲ, ಡಿಪ್ ಹೇಳ್ತೀನಿ ನಾನು. ಉಡುಪಿಯಿಂದ ಎಲ್ಲರೂ ಬಂದು ಬೆಂಗಳೂರಲ್ಲಿ ಉಡುಪಿ ಹೋಟ್ಲ್ ಮಾಡ್ಕೋತಾರೆ. ಬಟ್ ನಾವು ಉಡುಪಿಗೆ ಒಂದು ಹೋಟ್ಲಲ್ಲಿ ತಿಂತಾ ಇದ್ದೀವಿ, ಚೆನ್ನಾಗಿದೆ. ಇಡ್ಲಿ ವಡೆ, ಡಿಪ್ಪು, ಇವ್ರ ಪಲಾವು. ನಾವೆಲ್ಲೇ ಹೋದ್ರೂ ಅಲ್ಲಿದ್ದೇ ಆದಂಥ ಸ್ಪೆಷಲ್ ಐಟಮ್ಸ್ ಇರುತ್ತೆ. ಸೊ ಆ ಐಟಮ್ಸ್ ತೊಗೊಂಡು ತಿಂತಾ ಇದ್ದೀವಿ. ಪಾವ್ ಅಂತ ಕರೀತಾರೆ, ಅವಲಕ್ಕಿಯಲ್ಲಿ ಮಾಡಿರ್ತಾರೆ, ಸಕ್ಕರೆ ಮತ್ತು ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ. ಸೊ ಟೇಸ್ಟ್ ಮಾಡೋಣ, ಯಾಕಂದರೆ ಇದು ನನ್ನ ಫೇವ್ರೇಟು. ಧರ್ಮಸ್ಥಳ ಎರಡು ಮಿಕ್ಸ್ ಇದು ಒಂಥರ ಚೆನ್ನಾಗಿರುತ್ತೆ. ಧರ್ಮಸ್ಥಳ ಮತ್ತು ಕುಕ್ಕೆ ಮತ್ತು ಮಂಗಳೂರು ಸೈಡು ಎಲ್ಲೇ ಹೋದರೂ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ, ಬಾಯಲ್ಲಿ ಚೆನ್ನಾಗಿ ತಿಂತಾ ಇದ್ದಾನೆ. ಸೊ ಟಿಫನ್ ಆಯಿತು. ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಹೇಳ ಬೆಂಗಳೂರಿನ ಏನು ನೀವಿ ಅದೇನೋ ಹೇಳ್ತಿದ್ರಲ್ಲ ಸರ್, ಹೇಳಿ ಸರ್, ಕಂಟಿನ್ಯೂ ಮಾಡಿ ಸರ್. ನಿನ್ಗಂತೂ ಕೆಲಸ ಇಲ್ಲ, ನಮಗಿಲ್ವಾ? ಟಿಫನ್ ಎಲ್ಲ ಆಯಿತು. ಈಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ 500 ಮೀಟರ್ಸ್ ಆದರು. ಆಟೋ ಬದಲು ವಾಕೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವರು ಪತಾನ್ ಅಂತ. ಹಾಯ್ ಗಾಯ್ಸ್. ಒರಿಜಿನಲ್ ನೇಮ್ ಹೇಳೋ ನಿಂದು? ನನ್ನ ಮನು ಅಂತ. ಇವನು ಪತಾನ್ ಅಂತ ಕೂಲಿಗೆ ಹೋಗಿ ಮನು ಅನ್ನೋ ಹೆಸರೇ ಬರ್ತಾ ಹೋಯ್ತೆ. ಎಲ್ಲ 8 ಜನ ಬಂದಿದ್ದೀವಿ ಟೀಮು. ನನ್ನ ಫ್ರೆಂಡು ಭಾರ್ಗವ್ ಅಂತ ಇದ್ದಾನೆ, ಅವ್ರ ತಂಗಿದು ಮದುವೆ ಅಟೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಮಗೆಲ್ಲರೂ ಕಿಲಾಡಿ. ಇಲ್ಲೊಬ್ಬ ಇದ್ದಾನೆ, ಇನ್ನೊಬ್ಬ ಇದ್ದಾನೆ, ನೋಡ್ಕೊಳ್ಳಿ. 2 ಕೊಟ್ಟರೆ 10 ಮಾಡ್ತಾನೆ, 1 ಕೊಟ್ಟರೆ 5 ಮಾಡ್ತಾನೆ. 4 ಪ್ಯಾಂಟ್ ಇದ್ದು ಫ್ರೆಂಡ್ಸ್, 4 ಪ್ಯಾಂಟಲ್ಲಿ 1 ಕಿತ್ತೋಗಿತ್ತು, ಇನ್ನು 3 ಚೆನ್ನಾಗಿತ್ತು ಅಂತ ನೋಡಿದ್ರೆ ಅದರಲ್ಲೂ 1 ಕಿತ್ತೋಗ್ಬಿಟ್ಟೈತೆ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದು ಹಾಕೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದೆ ಇದಕ್ಕೆ ಮೇಲೆ ನಮ್ಮ ಹತ್ರ ಬಟ್ಟೆ ಇಲ್ಲ ಫ್ರೆಂಡ್ಸ್. 4 ಶರ್ಟ್ ಪ್ಯಾಂಟಲ್ಲಿ ಯಾವ್ದು ಚೆನ್ನಾಗಿದೆ ಅದರಲ್ಲೂ 1 ಕಿತ್ತೋಗೋಯ್ತೆ. ಭರವಸೆ ನಾವಿದ್ದೀವಿ ಅಂತ ಫ್ರೆಂಡ್ಸ್. ನಿಯರ್ ಬೈ ಬಂದ್ವಿ, ಚೌಟ್ರಿಗೆ ರೀಚ್ ಆದ್ವಿ. ಶಾಮಿಲಿ ಶಾನಾಯ ಅಂತ. ಇವರೇ ನಮ್ಮ ಫ್ರೆಂಡು ಭಾರ್ಗವ್ ಅಂತ. ಇವ್ರ ತಂಗಿ ಮದುವೆಗೆ ಬಂದಿರೋದು ನಾವು. ಸೊ ಇವರು ಶಂಕರ, ತುಂಬ ಆತ್ಮೀಯರು ಇವರಿಬ್ಬರು. ಮದುವೆ ಅಣ್ಣ ಎರಡನೇ ಅಣ್ಣ ಅಂತೆ. ಸೊ ಇದೇ ಚೌಟ್ರಿ. ಸೊ ಒಳಗಡೆ ಎಂಟ್ರಿ ತೊಗೊಂಡು ಹೋಗೋಣ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಚೌಟ್ರಿ. ಹುಡುಗಿ ಬಂದಿದ್ದಾರೆ. ಯಾಕೆ ಯೋಚನೆ ಮಾಡ್ತಾ ಇದೆಯಲ್ಲ ಹೇಳಿ.
ಮದುವೆ ಮುಗ್ದಿದ್ದೇವಲ್ಲ ಇನ್ನು ಊಟಕ್ಕೆ ಹೋಗ್ತಾವ್ರು ಒಬ್ಬೊಬ್ರೆ. ನಗ್ನಗ್ತಾ ಹೋಗಮ್ಮ. ಹಾಂ ಅಮ್ಮನೂ ಹೇಳ್ತಾರೆ ನೋಡಲ್ಲಿ. ಅಲ್ಲ ಬೆಸ್ಟ್ ಮನೆ ಬಾ ನಗ್ನಗ್ತಾ ಬಾಯ್ ಮಾಡ್ಬಿಡು. ಖುಷಿ ಖುಷಿ ಆನಂದ ಭಾಷಣ ಖುಷಿ ಖುಷಿ ಅದು ಸೊ ಫೈನಲಿ ಫ್ರೆಂಡ್ಸ್ ಮ್ಯಾರೇಡ್ ಮುಗಿಸ್ಕೊಂಡಿದ್ದೀವಿ, ಎಲ್ಲ ಹೊರಟ್ರು, ಹೋಗಿದ್ದಾಯ್ತು. ಇವಾಗ ಬಸ್ ಸ್ಟಾಪ್ಗೆ ಹೋಗಿ ಈಗ ಬ್ರಹ್ಮಾವರದಲ್ಲಿದ್ದೀವಿ. ಬಸ್ ಸ್ಟಾಪಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ಧರ್ಮಸ್ಥಳ ಹೋಗಬೇಕು. ಇವತ್ತು ಧರ್ಮಸ್ಥಳ ಹೋಗಿ ಸ್ಟೇ ಮಾಡ್ತೀವಿ. ಸೊ ಅಲ್ಲಿ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯದ ನಾಳೆ ನೈಟ್ ಟ್ರೈನ್. ಸೊ ಹೋಗ್ತಾ 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 ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ನಾನೇನು ನೋಡ್ತೀನಿ, ನಾನೇನು ಶೇರ್ ಮಾಡ್ತೀನಿ, ನಾನೇನು ಎಂಜಾಯ್ ಮಾಡ್ತೀನಿ, ನಿಮಗೂ ಅದೇ ಎಂಜಾಯ್ಮೆಂಟ್ ಕೊಡ್ತೀನಿ. ಸೊ ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡ್ತಾಯಿರಿ. ಸಿಗ್ತೀನಿ. ಸೊ ಫ್ರೆಂಡ್ಸ್ ಎಲ್ಲ ಇಲ್ಲಿಂದ ಕುಂದಾಪುರ ಹೋಗ್ತಾ ಇದ್ದಾರೆ. ಕೊಡುಗೆ ಸಮಾರಂಭ ಜಸ್ಟ್ ಮಿಸ್ ಅದು. ಸರಿ, ಎಲ್ಲ ಫ್ರೆಂಡ್ಸ್ಗೆಲ್ಲ ಬೀಳ್ಕೊಡುಗೆ. ಬಾಯ್ ಮೋನ. ವಿಡಿಯೋ ಇಲ್ಲ ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡ್ತೀನಿ. ಇದೆ ಓಕೆ ಬಾಯ್. ನಾಗು ಸ್ಟಾರ್ಟ್ ಪತಾನ್ ಅವ್ನು ನೋಡೋ ಹೋಯ್ತಾ ಅವನೊಳೆ. ಬಾಯ್ ಅಪ್ಪ, ಬಾಯ್. ಡಿಸ್ಪ್ಯಾಚ್ ಆಗ್ತಾ ಇದೀವಿ. ಬಾಯ್ ಓಕೆ 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 ಬಾಯ್. ಸೊ ಕುಂದಾಪುರ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಈಗ ಸದ್ಯಕ್ಕೆ ನಾವಿಬ್ಬರು ಧರ್ಮಸ್ಥಳ. ಸೊ ಉಡುಪಿಗೆ ರೀಚ್ ಆಗಿದ್ದೀವಿ. ಧರ್ಮಸ್ಥಳ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಉಡುಪಿ ಸರ್ಕಲ್, ಇದು ಸರ್ಕಲ್ ಹೆಸರು ಗೊತ್ತಿಲ್ಲ. ಇದು ಬರಬೇಕಲ್ಲ. ಸೊ ಫ್ರೆಂಡ್ಸ್ ಫೈನಲಿ ರೀಚ್ ಆಗಿದ್ದೀವಿ ಧರ್ಮಸ್ಥಳಗೆ. ರೂಮ್ ನೋಡಬೇಕು. ರೂಮ್ ನೋಡಿಕೊಂಡು ರೂಮ್ ಮಾಡಿ ಇವತ್ತು ನೈಟ್ ಫುಲ್ ರೆಸ್ಟ್ ಮಾಡಿ ಆರಾಮಾಗಿ ಮಲ್ಕೊಳ್ಳೋದು.